ಒಂದು ಹಳ್ಳಿಯಲ್ಲಿ ನಂದಿಪುರ ಎಂಬ ಸ್ಥಳ ಇತ್ತು. ಆ ಹಳ್ಳಿಯ ಮಧ್ಯದಲ್ಲಿ ಒಂದು ಹಳೆಯ ಹಸಿರು ಕುಂಭ, ದೊಡ್ಡ ಮಣ್ಣಿನ ಪಾತ್ರೆ ಇತ್ತು. ಆ ಕುಂಭವನ್ನು ಯಾರೂ ತೆಗೆಯುವುದಿಲ್ಲ, ಯಾರೂ ಮುಟ್ಟುವುದಿಲ್ಲ, ಜನರು ಅದನ್ನು ಪವಿತ್ರ ಕುಂಭ ಎಂದು ಕರೆಯುತ್ತಿದ್ದರು. ಆದರೆ ಯಾರಿಗೂ ಅದರ ಒಳಗೆ ಏನು ಇದೆ ಎಂಬುದು ಗೊತ್ತಿರಲಿಲ್ಲ. ಒಂದು ದಿನ ಚಿಕ್ಕ ಹುಡುಗಿ ಮೀನಾಕ್ಷಿ ಕುತೂಹಲದಿಂದ ಕೇಳಿದಳು, ಈ ಕುಂಭದ ಒಳಗೆ ಏನು ಇದೆ? ಹಿರಿಯರು ಹೇಳಿದರು, ಅದನ್ನು ತೆರೆದರೆ ಹಳ್ಳಿಗೆ ಅಪಾಯ ಬರುತ್ತದೆ. ಮೀನಾಕ್ಷಿ ಭಯಪಟ್ಟರೂ ಕುತೂಹಲ ಬಿಡಲಿಲ್ಲ. ಆ ರಾತ್ರಿ ಭಾರೀ ಗಾಳಿ ಮಳೆ ಬಂತು. ಹಳ್ಳಿಯ ಮಧ್ಯದಲ್ಲಿ ನೀರು ತುಂಬಿ ಹಾನಿ ಆಗತೊಡಗಿತು. ಜನರು ಓಡಾಡುತ್ತಿದ್ದರು. ಆಗ ಮೀನಾಕ್ಷಿ ನೋಡಿದಳು, ಹಸಿರು ಕುಂಭದಿಂದ ನೀರು ಹೊರಗೆ ಹರಿಯುತ್ತಿದೆ. ಅವಳು ಹತ್ತಿರ ಹೋದಳು ಮತ್ತು ಕುಂಭವನ್ನು ತೆರೆದಳು. ಅದರ ಒಳಗೆ ಬಂಗಾರ ಅಥವಾ ಶಾಪ ಏನೂ ಇರಲಿಲ್ಲ. ಒಳಗೆ ಕೇವಲ ಹಳೆಯ ಮಣ್ಣಿನ ನೀರಿನ ಮಾರ್ಗದ ನಕ್ಷೆ ಇತ್ತು. ಮೀನಾಕ್ಷಿ ಅರ್ಥ ಮಾಡಿಕೊಂಡಳು, ಈ ಕುಂಭ ಒಂದು ನೀರಿನ ಸಂಗ್ರಹ ವ್ಯವಸ್ಥೆ. ಅವಳು ಹಳ್ಳಿಯ ಜನರನ್ನು ಕರೆದುಕೊಂಡು ಬಂದಳು. ಎಲ್ಲರೂ ಸೇರಿ ಆ ಹಳೆಯ ಮಾರ್ಗವನ್ನು ಸ್ವಚ್ಛ ಮಾಡಿದರು. ನೀರು ಸರಿಯಾಗಿ ಹರಿಯತೊಡಗಿತು. ಹಳ್ಳಿ ಮತ್ತೆ ಸುರಕ್ಷಿತವಾಯಿತು. ಹಿರಿಯರು ಆಶ್ಚರ್ಯಪಟ್ಟರು. ನಾವು ಭಯಪಟ್ಟದ್ದೇ ನಮ್ಮ ಪರಿಹಾರವಾಗಿತ್ತು. ಮೀನಾಕ್ಷಿ ನಗುತ್ತ ಹೇಳಿದಳು, ಪ್ರಶ್ನೆ ಕೇಳುವುದೇ ಜ್ಞಾನಕ್ಕೆ ದಾರಿ. ನೀತಿ, ಕೌತುಕ ಮತ್ತು ಜ್ಞಾನದಿಂದ ಸಮಸ್ಯೆಗಳ ಪರಿಹಾರ ಸಿಗುತ್ತದೆ.